ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ಈ 100 ಕೋಟಿ ಚಾಲೆಂಜ್ ಸರಣಿಯಲ್ಲಿ ಮತ್ತೊಂದು ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಗೆಳೆಯರೇ, ನಾವು ಒಂದು ಸಣ್ಣ ಮಟ್ಟದ ಸಾಧನೆಯನ್ನ ಮಾಡಬೇಕಾದ್ರೆ ಒಬ್ಬರೇ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಸಾಧಿಸ್ತೀನಿ ಅಂತ ಹೋದಾಗ ಒಬ್ಬರೇನು ಮಾಡೋದಕ್ಕಾಗತ್ತೆ, ಆಗಲ್ಲ ಅಂತಲ್ಲ. ಆದ್ರೆ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡಾಗ ಬಹಳಷ್ಟು ಜನ ಒಂದೇ ಉದ್ದೇಶದೊಂದಿಗೆ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡಿದಾಗ ಅದರ ಫಲಿತಾಂಶ ವೇಗವಾಗಿ, ಸುಲಭವಾಗಿ, ಸರಳವಾಗಿ, ಬಹಳ ಸಂತೋಷವಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಈಗ ನೀವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗ್ತಿದ್ದೀರಾ. ಒಬ್ಬರೇ ಹೋಗ್ಬೇಕು ಅಂದ್ರೆ ಖರ್ಚು ಜಾಸ್ತಿ, ಮತ್ತೆ ಹೋಗ್ಬೇಕಾದ್ರೆ ಒಬ್ಬರೇ ಹೋಗ್ತಾ ಇದ್ರೆ ಬೋರ್ ಆಗ್ಬೋದು. ಆದ್ರೆ ಒಂದಿಷ್ಟು ಜನ ಒಟ್ಟಿಗೆ ಸೇರ್ಕೊಂಡಾಗ ಖರ್ಚು ಉಳಿಸ್ತೀವಿ. ಎಲ್ಲ ಒಟ್ಟಿಗೆ ಹೋಗೋದ್ರಿಂದ ಬಹಳಷ್ಟು ಮಾತಾಡ್ಕೊಂಡು ಖುಷಿಯಾಗಿ ಒಬ್ಬರ ಜೊತೆ ಒಬ್ಬರು ಕಷ್ಟ ಸುಖ ಹಂಚ್ಕೊಂಡು ಹೋದಾಗ ಆ ಪಯಣ ಗೊತ್ತಾಗದೇ ಇಲ್ಲ ಅಲ್ವಾ? ಅದೇ ರೀತಿ ಈ 100 ಕೋಟಿಯ ಕನಸು ನಾವ್ ಏನ್ ಕಾಣ್ತಾ ಇದೀವಿ, ಇದು ನನ್ನೊಬ್ಬನ ಕನಸು ಅಲ್ಲ. ನಾನು ಹೇಳಿದೆ, ಇಡೀ ಕರ್ನಾಟಕದ ಪ್ರತಿಯೊಂದು ವ್ಯಕ್ತಿಯು ಕೋಟ್ಯಾಧಿಪತಿ ಆಗ್ಬೇಕು, ಕನ್ನಡದ ಕೋಟ್ಯಾಧಿಪತಿ ಆಗ್ಬೇಕು ಅನ್ನೋ ಕನಸು. ಹಾಗಾಗಿ ಎಲ್ಲರೂ ಈ ವಿಡಿಯೋಗಳನ್ನ ಶೇರ್ ಮಾಡಿ, ನಿಮ್ಮ ಸ್ಟೇಟಸ್ ಅಲ್ಲಿ, ನಿಮ್ಮ ಫೇಸ್ಬುಕ್ ಸ್ಟೋರಿನಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರಿ ಹ್ಯಾಂಡ್ಲ್ಗಳಲ್ಲಿ, ಇನ್ಸ್ಟಾಗ್ರಾಮ್ ಸ್ಟೋರಿಗಳಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾನು ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡ್ತೀನಿ. ಬಹಳಷ್ಟು ಜನಕ್ಕೆ ಆಕರ್ಷಣೆಯ ನಿಯಮದ ಬಗ್ಗೆ ಮಾತಾಡಿದ್ರೇನೆ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗುತ್ತೆ. ಏನಕ್ಕೆ ಅಂದ್ರೆ ಅವರು ಆಕರ್ಷಣೆಯ ನಿಯಮದ ಬಗ್ಗೆ ಒಂದು ತಪ್ಪಾದ ಅನಿಸಿಕೆಯನ್ನ ಇಟ್ಕೊಂಡಿದ್ದಾರೆ. ಆಕರ್ಷಣೆಯ ನಿಯಮದ ಬಗ್ಗೆ ಬಹಳಷ್ಟು ಜನ ಮಾತಾಡ್ಬೇಕಾದ್ರೆ ನಾನು ಕೂಡ ಇದನ್ನ ಹೇಳ್ತೀನಿ. ಯಾವುದೇ ರೀತಿ ಪ್ರಯತ್ನವಿಲ್ಲದೆ, ಪರಿಶ್ರಮವಿಲ್ಲದೆ ನಮ್ಮ ಗುರಿಯನ್ನ ಸಾಧಿಸಬಹುದು. ಎಫರ್ಟ್ಲೆಸ್ ಆಗಿ ಕೆಲಸಗಳನ್ನ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ನಾನು ಕೂಡ ಒಬ್ಬ ಇಂಜಿನಿಯರ್, ಸ್ವಲ್ಪ ಓದಿರೋದು, ಸ್ವಲ್ಪ ತಿಳ್ಕೊಂಡಿರೋದು, ಸ್ವಲ್ಪ ಜಾಸ್ತಿ ಯೋಚಿಸೋದು, ಇವರೆಲ್ಲ ಏನ್ ಕೇಳೋದು ಅಂದ್ರೆ, ಕೆಲ್ಸ ಮಾಡದೆ ಏನು ಸಿಗಲ್ಲ ಜೀವನದಲ್ಲಿ, ಕಷ್ಟ ಪಡದೆ ಏನು ಸಿಗಲ್ಲ ಜೀವನದಲ್ಲಿ. ಅದು ಹೆಂಗೆ ಈ ಆಕರ್ಷಣೆಯ ನಿಯಮವನ್ನ ಬಳಸ್ಕೊಂಡು ಏನು ಕಷ್ಟ ಪಡದೆ 100 ಕೋಟಿ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ? ಇದೇ ಬಹಳಷ್ಟು ಜನರ ವಾದ. ಗೆಳೆಯರೆ, ಈ ವಿಡಿಯೋನಲ್ಲಿ ಇದಕ್ಕೆ ನಾನು ಸ್ಪಷ್ಟನೆಯನ್ನ ನೀಡ್ತೀನಿ, ಸಂಕ್ಷಿಪ್ತವಾಗಿ ಸ್ಪಷ್ಟನೆಯನ್ನ ನೀಡ್ತೀನಿ. ಒಂದು ಉದಾಹರಣೆಯನ್ನ ತಗೋಣ. ಈಗ ಒಬ್ಬ ವಯಸ್ಸು ಹುಡುಗ ಒಂದು ಮುದ್ದಾದ ಹುಡುಗಿನ ಇಷ್ಟಪಟ್ಟಿದ್ದಾನೆ. ಆ ಹುಡುಗಿಗಾಗಿ ಇವನು ಅವಳನ್ನ ಇಂಪ್ರೆಸ್ ಮಾಡೋದಕ್ಕೆ ಏನೇನೋ ಕೆಲ್ಸಗಳನ್ನ ಮಾಡ್ತಾನೆ. ಅವ್ರ ಮನೆ ಹತ್ರ ಹೋಗೋದು, ಗಾಡಿ ತಗೊಂಡು ಹೋಗೋದು, ಅವಳನ್ನ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗೋದು, ಅವಳು ಹೇಳಿದ್ದನ್ನೆಲ್ಲ ಮಾಡೋದು, ಅವಳಿಗಾಗಿ ಬೆಳಗ್ಗೆ ಬೇಗ ಎದ್ದೋಳೋದು, ಈ ತರ ಎಷ್ಟೊಂದು ವಿಷಯಗಳನ್ನ ಮಾಡ್ತಾನೆ. ಈಗ ಆ ಹುಡುಗನ್ನ ಹೋಗ್ಬಿಟ್ಟು ಸಿಕ್ಕಾಪಟ್ಟೆ ಪರಿಶ್ರಮ ಪಡ್ತಿದ್ಯಾ, ಕಷ್ಟ ಆಗ್ತಿದ್ಯಾ ಅಂದ್ರೆ ಅವನೇನಂತ ಗೊತ್ತಾ? ನನಗ್ ಬೇಕಿರೋದು ಇದೆ, ಅಲ್ಲಿ ಆಗ್ತಿರೋದು ಅದೇ, ಮತ್ತೆ ಮನ್ಸಿಗೆ ತುಂಬಾ ಸಂತೋಷ ಸಿಗ್ತಿದೆ, ಇದ್ರಲ್ಲಿ ಏನಿದೆ ಕಷ್ಟ, ಇನ್ನೂ ಜಾಸ್ತಿ ಮಾಡ್ಬೇಕು ಅನ್ನೋ ಉತ್ಸಾಹ ಬರ್ತಿದೆ ಅಂತಾನೆ. ಇದು ಏನಕ್ಕೆ ಅಂದ್ರೆ, ಎಲ್ಲಿ ನಾವು ಇಷ್ಟಪಟ್ಟು ಒಂದು ಕೆಲಸವನ್ನ ಮಾಡ್ತೀವೋ ಅಲ್ಲಿ ಕಷ್ಟ ಇರಲ್ಲ. ನಾವು ಕಷ್ಟಪಟ್ಟು ನಮ್ಮ ಆಂಗ್ಲದಲ್ಲಿ ಒಂದು ಮಾತು ಹೇಳ್ತಾರೆ, ನಿಮ್ಮ ಇಫ್ ಯು ಟರ್ನ್ ಯುವರ್ ಪ್ಯಾಷನ್ ಇನ್ ಟು ಪ್ರೊಫೆಷನ್, ಯು ವಿಲ್ ನೆವರ್ ವರ್ಕ್ ಈವನ್ ಅ ಡೇ ಮೋರ್. ಅಂದ್ರೆ ಯಾವಾಗ ನಮಗೆ ನಿಜವಾಗ್ಲೂ ಇಷ್ಟವಾದ ಒಂದು ವಿಷಯವನ್ನ ಕೆಲಸವಾಗಿ ನಾವು ಆಯ್ಕೆ ಮಾಡ್ಕೊಳ್ತೀವೋ ಅವತ್ತಿನಿಂದ ನಾವು ಒಂದು ದಿನ ಕೂಡ ಕೆಲಸ ಮಾಡಬೇಕಾಗಿಲ್ಲ. ಯಾಕಂದ್ರೆ ಈಗ ಕೆಲಸ ಅಂದ್ರೆ ನಮ್ ತಲೆನಲ್ಲಿ ಏನ್ ಆಲೋಚನೆ ಬರೋದು, ಯಾರೋ ನಮ್ಗೆ ಸಂಬಳ ಕೊಡ್ತಾರೆ, ಅದಕ್ಕಾಗಿ ನಾವು ಕೆಲಸ ಮಾಡ್ತಿದೀವಿ, ಏನೋ ಒಂದು ಪಡ್ಕೋಬೇಕು ಅದಕ್ಕಾಗಿ ನಾವು ಕೆಲಸ ಮಾಡ್ತಿದೀವಿ ಅನ್ನೋದ್ರಿಂದ ಅದನ್ನ ಕೆಲಸ ಅಂತೀವಿ. ಆದರೆ ನಾವು ಸಿಕ್ಕಾಪಟ್ಟೆ ಇಷ್ಟಪಟ್ಟು ಮಾಡೋ ವಿಷಯನ ಕೆಲಸ ಅಂತ ಹೇಳಲ್ಲ. ಉದಾಹರಣೆಗೆ ಈಗ ಸುದೀಪ್ ಅವ್ರದ್ದು ಮಾರ್ಕ್ ಸಿನಿಮಾ ಬರ್ತಾ ಇದೆ. ಸುದೀಪ್ ಫ್ಯಾನ್ಸ್ ಎಲ್ಲ ಆ ಸಿನಿಮಾಗಾಗಿ ಸಿನಿಮಾ ನೋಡೋದಕ್ಕೆ ಬೆಳಗ್ಗೆ ಬೇಗ ಎದ್ದು ಸಿನಿಮಾ ನೋಡೋದಕ್ಕೆ ಹೋಗ್ತೀವಿ ಅಲ್ವಾ? ಅದನ್ನ ಕೆಲಸ ಅಂತ ಹೇಳೋದಕ್ಕಾಗತ್ತಾ? ಅದನ್ನ ಮಜಾ ಮಾಡೋದು ಅಂತ ಹೇಳ್ತೀವಿ. ಕೆಲಸ ಅಂತ ಯಾರನ್ನಾದ್ರೂ ಕೇಳಿ, ಬೆಳಗ್ಗೆ ಬೇಗ ಎದ್ದೊಳ್ಬೇಕು, ಅವರು ಜೀವನದಲ್ಲೇ ಬೇಗ ಎದ್ದಿಲ್ದೇ ಇರ್ಬೋದು, ಆದ್ರೆ ಅವತ್ತಿನ ದಿನ
ಬೆಳಗ್ಗೆ 6 ಗಂಟೆಗೆ ಶೋ ಹಾಕ್ತಿದ್ದಾರೆ ಅಂದ್ರೆ 3 ಗಂಟೆಗೆ ಎದ್ದು ಕೂತಿರ್ತೀವಿ. ಏನಕ್ಕೆ? ಅದು ಪ್ರೀತಿಯಿಂದ ಮಾಡ್ತಾ ಇರೋದು, ಪ್ರೀತಿಯಿಂದ, ಉತ್ಸಾಹದಿಂದ, ಆನಂದದಿಂದ, ಸಂತೋಷವಾಗಿ ಮಾಡ್ತಿರೋಂತ ಕೆಲಸ. ಅದ್ರಲ್ಲಿ ಪರಿಶ್ರಮ ಇರಲ್ಲ ಅಂತಲ್ಲ, ಖಂಡಿತ ಪರಿಶ್ರಮ ಇರುತ್ತೆ. ಬೆಳಗ್ಗೆ ಅಲಾರಾಮ್ ಇಟ್ಕೋಬೇಕು, ಎದ್ದೋಳ್ಬೇಕು, ನಿದ್ದೆ ಕೆಡಬೇಕು, ಮತ್ತೆ ಎಲ್ಲೋ ಒಂದ್ ಕಡೆಗೆ ಹೋಗ್ಬೇಕಾಗಿರುತ್ತೆ, ಎಷ್ಟೊಂದು ಪರಿಶ್ರಮ ಇರುತ್ತೆ. ಆದ್ರೆ ಅದನ್ನ ಯಾವುದು ನಾವು ಕೆಲಸ ಅಂತ ಪರಿಗಣಿಸಲ್ಲ. ಕರೆಕ್ಟಾ? ಈ ಮಾತನ್ನು ಒಪ್ಕೊಳ್ತೀರಾ? ಅದೇ ರೀತಿನೇ ಯಾವಾಗ ನಿಮ್ಮ ಪಯಣದಲ್ಲಿ ಸಿಕ್ಕಾಪಟ್ಟೆ ಆನಂದ ಸಿಗೋದಕ್ಕೆ ಶುರು ಆಗ್ಬಿಡುತ್ತೋ, ಸಿಕ್ಕಾಪಟ್ಟೆ ಖುಷಿ ಸಿಗೋದಕ್ಕೆ ಶುರು ಆಗ್ಬಿಡುತ್ತೋ, ಸಿಕ್ಕಾಪಟ್ಟೆ ಮಜಾ ಮಾಡ್ಕೊಂಡು ನೀವು ಮಾಡೋದಕ್ಕಾಗತ್ತೋ, ಅವಾಗ ಅದನ್ನ ಪರಿಶ್ರಮ ಪಟ್ಟು ನಾನು ಮಾಡಿದೆ ಅಂತ ಹೇಳೋದಕ್ಕಾಗಲ್ಲ. ನಾನು 100 ಕೋಟಿಯನ್ನ ಯಾವ ರೀತಿಯ ಪರಿಶ್ರಮ ಇಲ್ಲದೆ, ಯಾವ ರೀತಿಯ ಆ ಒದ್ದಾಟ ಇಲ್ಲದೆ ಮಾಡ್ಬೋದು ಅಂತ ಹೇಳಿದಾಗ, ಅದಕ್ಕೆ ಕಷ್ಟಪಟ್ಟು ಮಾಡ್ಬೇಕಾಗಿಲ್ಲ ಅಂತ ಹೇಳಿದಾಗ, ಅದಕ್ಕೆ ನಿಜವಾದ ಅರ್ಥ ಇದೇ ಗೆಳೆಯರೆ. ನಾವು ಮಾಡೋ ಕೆಲಸದಲ್ಲಿ 2 ರೀತಿಯ ಕೆಲಸಗಳಿದೆ. ಕ್ರಿಯೆ, ಕಾರ್ಯ ಅಂತ ಏನ್ ಹೇಳ್ತೀವಿ ಕೆಲಸಕ್ಕೆ, 2 ರೀತಿಯ ಕ್ರಿಯೆಗಳಿದೆ. ಒಂದು, ನಾವು ಬಲವಂತವಾಗಿ ಮಾಡೋ ಕ್ರಿಯೆಗಳು. ಅಂದ್ರೆ ಇದು ನನಗೆ ಬೇಕು, ಇದಕ್ಕೆ ಇಷ್ಟು ವರ್ಷಗಳು, ಇಲ್ಲಿವರೆಗೂ ತಲೆಮಾರುಗಳಿಂದ ಜನ ಇದನ್ನೇ ಮಾಡಿ ಇದನ್ನ ಪಡ್ಕೊಂಡಿದ್ದಾರೆ. ಈಗ ನಾನು ಇಷ್ಟು ಹಣ ಮಾಡ್ಬೇಕು ಅಂದ್ರೆ ಅದಕ್ಕೆ ನಾನು ಇಷ್ಟು ಕಷ್ಟ ಪಡ್ಬೇಕು, ಇಷ್ಟು ಒದ್ದಾಡ್ಬೇಕು, ಇಷ್ಟು ಕೆಲಸ ಮಾಡ್ಬೇಕು, ಇಷ್ಟು ತ್ಯಾಗ ಮಾಡ್ಬೇಕು, ಇದೆಲ್ಲ ಮಾಡಿದ್ರೇನೆ ಇದು ಸಿಗುತ್ತೆ. ಅದೆಲ್ಲ ಮಾಡೋದಕ್ಕೆ ನನ್ಗೆ ಇಷ್ಟ ಇಲ್ಲ, ಆದ್ರೂ ಆ 100 ಕೋಟಿ ಬೇಕು ಅಂದಾಗ ಇದೆಲ್ಲ ನಾನು ಮಾಡ್ಬೇಕು, ಯಾಕಂದ್ರೆ ನನ್ನ ಹಿಂದೆ ಬಂದವರೆಲ್ಲ ಇದನ್ನೇ ಮಾಡಿರೋದು. ಸೊ ನಾನು ಇದನ್ನೇ ಮಾಡ್ಬೇಕು ಅಂತ ನನ್ನ ತಲೆನಲ್ಲಿದೆ. ಸೊ ನನಗೆ ಕಷ್ಟ ಆದ್ರೂ, ಒದ್ದಾಟ ಆದ್ರೂ, ಒದ್ದಾಡ್ಕೊಂಡು ನಾನು ಮಾಡ್ತೀನಿ, ಇಷ್ಟ ಇಲ್ಲ ಅಂದ್ರೂ ಮಾಡ್ತೀನಿ. ಇದು ನಮ್ಮನ್ನ ನಾವು ಬಲವಂತ ಮಾಡ್ಕೊಂಡು ಮಾಡುವಂತ ಕ್ರಿಯೆ. ಇನ್ನೊಂದು ರೀತಿಯ ಕ್ರಿಯೆ ಇದೆ. ಏಬ್ರಹಂ ಹಿಕ್ಸ್ ಬಗ್ಗೆ ನಾನು ಹೇಳಿದ್ದೆ, ಅವರು ಇದನ್ನ ಹೇಳ್ತಾರೆ ಇನ್ಸ್ಪೈರ್ಡ್ ಆಕ್ಷನ್ ಅಂತ ಹೇಳ್ತಾರೆ, ಪ್ರೇರೇಪಿತ ಕ್ರಿಯೆಗಳು. ಅಂದ್ರೆ ನಿಮಗೆ ಒಳಗಿಂದ ಉತ್ತೇಜನ ಬರುತ್ತೆ. ಅದೇ ನಾನು ಹೇಳಿದ್ನಲ್ಲ, ಒಂದು ಸುಂದರವಾದ ಹುಡುಗಿನ ನೋಡಿದಾಗ, ಒಬ್ಬ ವಯಸ್ಸಿನ ಹುಡುಗನಿಗೆ ಯಾರೋ ಹೇಳಿ ಅವನು ಏನನ್ನೂ ಮಾಡಲ್ಲ, ಅವನು ಒಳಗಿಂದ ಅವಳನ್ನ ಇಂಪ್ರೆಸ್ ಮಾಡ್ಬೇಕು, ಅವಳನ್ನ ಮೆಚ್ಚಿಸ್ಕೋಬೇಕು, ಅವಳನ್ನ ನನ್ನವಳಾಗಿ ಮಾಡ್ಕೋಬೇಕು ಅನ್ನೋ ಉತ್ಸಾಹ ಬರುತ್ತೆ. ಆಗ ಅವನು ಏನೆಲ್ಲ ಮಾಡ್ತಾನೆ. ಈಗ ಒಬ್ಬ ಆಕ್ಟರ್ ಫ್ಯಾನು ಆ ಆಕ್ಟರ್ನ ಫಿಲಿಮ್ನ ನೋಡೋದಕ್ಕೆ ಏನೆಲ್ಲ ಮಾಡ್ತೀವಿ. ಅಥವಾ ಒಂದು ಟ್ರಿಪ್ ಹೋಗ್ತಾ ಇದೀವಿ, ನಾವು ಒಂದು ಟೂರ್ಗೆ ಹೋಗ್ತಾ ಇದೀವಿ, ಅವಾಗ್ಲೂ ಬೇಗ ಎದ್ದೊಳ್ಬೇಕು, ನಿದ್ದೆ ಕೆಡಬೇಕು, ಎಷ್ಟೊಂದು ಪ್ಲಾನ್ ಮಾಡ್ಬೇಕು, ಎಲ್ಲ ಕಡೆ ಪ್ಲಾನ್ ಮಾಡಿ ಎಲ್ಲಾನು ಲಾಜಿಸ್ಟಿಕ್ಸ್ ನ ಮ್ಯಾನೇಜ್ ಮಾಡ್ಬೇಕು. ಇದನ್ನ ನಾವು ಕೆಲಸ ಅಂತ ಹೇಳಲ್ಲ, ಇದು ಮಜಾ ಅಂತ ಹೇಳ್ತೀವಿ. ಎಲ್ಲಿ ನಾವು ಒಳಗಿಂದ ನಮ್ಗೆ ಆ ಉತ್ತೇಜನ ಬರುತ್ತೆ, ಪ್ರೇರೇಪಣೆ ಬರುತ್ತೆ, ಅಲ್ಲಿ ನಾವು ಕಷ್ಟಪಟ್ಟು ಕೆಲಸ ಮಾಡ್ಬೇಕಾಗಿಲ್ಲ. ಮತ್ತೆ ನೀವು ಆಕರ್ಷಣೆಯ ನಿಯಮದ ಒಂದು ದೃಷ್ಟಿಕೋನದಿಂದ ಮಾತಾಡೋದಾದ್ರೆ, ಇವತ್ತು ನಾವು ಮಾಡೋ ಬಹುಪಾಲು ಕೆಲಸದಲ್ಲಿ ನಮ್ಗೆ ಸಂಶಯ ಇರುತ್ತೆ. ಇದು ನಾನು ಮಾಡ್ತಿರೋದು ಸರಿನೋ ತಪ್ಪೋ, ಇದು ಮಾಡಿದ್ರೆ ನನಗೆ ಫಲಿತಾಂಶ ಸಿಗುತ್ತೋ ಇಲ್ವೋ, ಇದೆಲ್ಲ ಕೇಳಿದೀನಿ, ಆದ್ರೆ ನನಗ್ ಕೆಲಸ ಮಾಡುತ್ತೋ ಇಲ್ವೋ, ಈ ತರ ಬಹಳಷ್ಟು ಸಂಶಯಗಳನ್ನ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಆದ್ರೆ ಆಕರ್ಷಣೆಯ ನಿಯಮದಲ್ಲಿ ನಾವು ಏನಕ್ಕೆ ಯಾವ ರೀತಿಯ ಒಂದು ಪರಿಶ್ರಮ ಇಲ್ಲದೆ ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡಿ 100 ಕೋಟಿ ಪಡ್ಕೊಳ್ತೀವಿ ಅಂತ ಹೇಳ್ತೀವಿ ಅಂದ್ರೆ, ನಿಮ್ಗೆ ಆ ಕೆಲಸಕ್ಕೆ ಉತ್ತೇಜನ ಒಳಗಿಂದ ಯಾವ ರೀತಿ ಬರುತ್ತೆ, ಒಂದು ಸ್ಪಷ್ಟನೆ ಯಾವ ರೀತಿ ಸಿಗುತ್ತೆ ಅಂದ್ರೆ, ಬೇರೆ ಏನೂ ಮಾಡ್ಬೇಕು ಅನ್ಸಲ್ಲ ನಿಮ್ಗೆ. ಖುಷಿ, ಯಾಕಂದ್ರೆ ಆ ಕೆಲಸ ನೀವ್ ಏನ್ ಮಾಡ್ತಿದೀರಾ ಅದು ಅಷ್ಟು ಖುಷಿ ಕೊಡುತ್ತೆ. ಈಗ ಖುಷಿಯಾಗಿ ಒಂದು ಕೆಲಸ ಮಾಡೋದಕ್ಕೆ ಅವಕಾಶ ಇದೆ, ಇನ್ನೊಂದ್ ಕಡೆ ಇಷ್ಟ ಇಲ್ದಿರೋ ಕೆಲಸ ಮಾಡೋದಕ್ಕೆ ಅವಕಾಶ ಇದೆ. ಯಾವ್ದನ್ನ ಆಯ್ಕೆ ಮಾಡ್ತೀವಿ ನಾವು? ಖಂಡಿತ ಯಾವ್ದು ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೋ ಅದನ್ನೇ ತಾನೇ ಮಾಡ್ತೀವಿ. ಆ ರೀತಿ ಖುಷಿ ಕೊಡೋ ಕೆಲಸಗಳನ್ನೇ ಮಾಡ್ತಾ ನಾನು 100 ಕೋಟಿ ಮಾಡಿದ್ರೆ, ಅದನ್ನ ನಾನು ಕೆಲಸ ಮಾಡ್ತಾ 100 ಕೋಟಿ ಮಾಡಿದೆ ಅಂತ ಹೇಳೋದಕ್ಕಾಗಲ್ಲ. ಬಹಳ ಸಂತೋಷವಾಗಿ, ಆನಂದವಾಗಿ, ಉಲ್ಲಾಸದಿಂದ, ಮಜಾ ಮಾಡ್ಕೊಂಡು ಕೆಲಸ ಮಾಡಿದೆ. ಗೆಳೆಯರೆ, ಈ ಆಂಗ್ಲದಲ್ಲಿ ನಾನು ಒಂದು ಪುಸ್ತಕ ಬರೆದಿದ್ದೀನಿ, ದ ನಂಬರ್ 1 ಸೀಕ್ರೆಟ್ ಟು ಬಿಲ್ಡ್ ಅನ್ ಎಫರ್ಟ್ಲೆಸ್ 6 ಪ್ಯಾಕ್ ಅಂತ. ಇದು ನನ್ನ ಬಾಡಿ, ಒಂದು 2019ರಲ್ಲಿ ಬಿಲ್ಡ್ ಮಾಡಿದಂತಹ ಬಾಡಿ. 6 ಪ್ಯಾಕ್ ಮಾಡೋದು ಅಂದ್ರೆ ಸಿಕ್ಕಾಪಟ್ಟೆ ಜನ ಸಿಕ್ಕಾಪಟ್ಟೆ ಕಷ್ಟ, ಡಯಟ್ ಮಾಡ್ಬೇಕು, ಎಕ್ಸರ್ಸೈಸ್ ಮಾಡ್ಬೇಕು, ಅದು ಇದು ಅಂತಾರೆ. ಈ ಎಫರ್ಟ್ಲೆಸ್, ಯಾವುದೇ ರೀತಿಯ ಪರಿಶ್ರಮ ಇಲ್ಲದೆ ಅನ್ನೋ ಆಲೋಚನೆ ನನಗೆ ಬಂದಿದೆ ಈ ಒಂದು 6 ಪ್ಯಾಕ್ ಮಾಡಿದಾಗ್ಲೆ. ನನ್ನ ಹಿಂದೆ ಕೂಡ ಆ ಫೋಟೋ ಇದೆ. ಯಾಕೆ ಅಂದ್ರೆ ಆ 6 ಪ್ಯಾಕ್ ಮಾಡ್ಬೇಕಾದ್ರೆ
ನಾನು 8 ತಿಂಗಳು, ನಾನು ಸಿಕ್ಕಾಪಟ್ಟೆ ಸ್ವೀಟ್ ತಿನ್ನುವಂತ ವ್ಯಕ್ತಿ, 8 ತಿಂಗಳು ಸ್ವೀಟ್ ತಿಂದಿರ್ಲಿಲ್ಲ, ಅನ್ನನೇ ತಿಂದಿರ್ಲಿಲ್ಲ. ಅಂದ್ರೆ ವೈಟ್ ರೈಸು, ಎಷ್ಟೊಂದು ಈ ವೈಟ್ಗಳನ್ನೆಲ್ಲ ಬಿಡ್ಬೇಕಾಗತ್ತೆ, ಸಕ್ಕರೆ, ಉಪ್ಪು ಎಷ್ಟೊಂದು ಬಿಡ್ಬೇಕಾಗತ್ತೆ. ಅದನ್ನೆಲ್ಲ ಬಿಟ್ಟಿದ್ದೆ. 3 ಅವರ್ ವರ್ಕೌಟ್ ಮಾಡ್ತಾ ಇದ್ದೆ. ಕೊನೆಯಲ್ಲಿ ಬಾಯಿನ ಕಟ್ಟಿ ಮತ್ತೆ ನಿದ್ದೆ ಸರಿಯಾಗಿ ಮಾಡಿ ಸರಿಯಾಗಿ ಎದ್ದೊಳ್ತಾ ಇದ್ದೆ. ಎಕ್ಸಸೈಸ್ ಸತತವಾಗಿ ಪ್ರತಿದಿನ ಜಿಮ್ಗೆ ಹೋಗ್ತಾ ಇದ್ದೆ. ಆದರೂ ಕೂಡ ನೀವು ನನ್ನ ಕೇಳಿದ್ರೆ ಆ 8 ತಿಂಗಳು ಎಷ್ಟು ಸುಲಭವಾಗಿ, ಎಷ್ಟು ಆನಂದವಾಗಿ, ಎಷ್ಟು ಸಂತೋಷದಿಂದ ನಾನು ಮಾಡಿದೆ ಅಂದ್ರೆ, ಅದನ್ನ ಇವತ್ತು ನೆನೆಸ್ಕೊಂಡ್ರೆ, ಇವತ್ತು ನಾನು ಒಂದು ಸಿನಿಮಾಗಾಗಿ ಒಂದು 20 kg ವೆಯ್ಟ್ ನ ಪುಟ್ ಆನ್ ಮಾಡಿದೀನಿ. ಆದ್ರೆ ಏನಕ್ಕೆ ಅಷ್ಟು ಧೈರ್ಯವಾಗಿ ನಾನು ವೆಯ್ಟ್ ಹಾಕೊಂಡೆ ಅಂದ್ರೆ, ನನಗೆ ಆ 6 ಪ್ಯಾಕ್ ಮಾಡೋದು ಅಥವಾ ಬಾಡಿನ ಕರಗಿಸೋದು ಬಹಳ ಸುಲಭ, ಬಹಳ ಯಾವುದೇ ರೀತಿಯ ಪರಿಶ್ರಮ ಇಲ್ಲ, ಬಹಳ ಖುಷಿಯಾಗಿ ಮಾಡೋ ಒಂದು ಕ್ರಿಯೆ ಅಂತ ನನ್ನ ತಲೆನಲ್ಲಿ ಕೂತ್ಕೊಂಡಿದೆ. ಮತ್ತೆ ಅದನ್ನ ಮಾಡಿ ನಂಬಿಕೆನೂ ಬಂದಿದೆ, ಮತ್ತೆ ಅದ್ರ ಬಗ್ಗೆ ಹೇಗ್ ಮಾಡ್ಬೇಕು ಅನ್ನೋ ಸ್ಪಷ್ಟನೆ ಇದೆ. ಇದೆಲ್ಲ ಇರೋದ್ರಿಂದ ಅದು ನನಗೆ ಪರಿಶ್ರಮ ಹಾಕ್ಬೇಕು ಅಂತ ಆಲೋಚನೆನೇ ಬರಲ್ಲ. ಇದನ್ನೇ ನಾವು ಪ್ರೇರೇಪಿತ ಕ್ರಿಯೆ ಅಂತ ಹೇಳ್ತೀವಿ. ನಾನು 100 ಕೋಟಿಯನ್ನ ಕಷ್ಟಪಟ್ಟು ಮಾಡಬೇಕು ಅಂತ ನಾನು ಗುರಿಯಾಗಿ ಇಟ್ಕೊಂಡಿಲ್ಲ. ಆ 100 ಕೋಟಿಯನ್ನ ಸಂತೋಷವಾಗಿ, ಆನಂದವಾಗಿ, ಸುಲಭವಾಗಿ, ಖುಷಿಯಾಗಿ, ಮಜಾ ಮಾಡಿಕೊಂಡು ಆ 100 ಕೋಟಿಯನ್ನ ಆಕರ್ಷಿಸಬೇಕು ಅಂತ ಪಣವನ್ನ ತೊಟ್ಟಿರೋದು. ಹಾಗಾಗಿ ಇಲ್ಲಿ ನಾವು ಕೆಲಸ ಮಾಡೋಲ್ಲ ಅಂತಲ್ಲ, ಇದು ತಪ್ಪು ತಿಳ್ಕೊಬೇಡಿ. ಕೆಲಸ ಮಾಡೇ ಮಾಡ್ತೀವಿ, ಹಗ್ಲು ರಾತ್ರಿ ಅಂತ ನೋಡಿದ್ರೆ ಕೆಲಸ ಮಾಡ್ಬೋದು. ಆದ್ರೆ ನಮಗೆ ಇಷ್ಟವಾದ ಕೆಲಸ ಮಾಡುವಾಗ ಅದನ್ನ ಕೆಲಸ ಅಂತ ಹೇಳಲ್ಲ, ಮಜಾ ಅಂತ ಹೇಳ್ತೀವಿ. ಮಜಾ ಮಾಡ್ಕೊಂಡು ನಿದ್ದೆ ಕೆಡ್ಬೋದು, ಮಜಾ ಮಾಡ್ಕೊಂಡು ನಿದ್ದೆ ಕೆಡ್ಬೋದು. ಈಗ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ, ನೈಟ್ ಔಟ್ ಮಾಡ್ತೀವಿ, ನಿದ್ದೆ ಕೆಡುತ್ತೆ, ಮಜಾ ಮಾಡ್ತಿರ್ತೀವಿ. ಆ ರೀತಿ ಮಜಾ ಮಾಡ್ಕೊಂಡು ಈ 100 ಕೋಟಿಯನ್ನ ಮಾಡಬೇಕು, ಇದೇ ನಮ್ಮ ಉದ್ದೇಶ. ಸೊ ಎಷ್ಟು ಜನಕ್ಕೆ ಇದು ಸ್ಪಷ್ಟವಾಗಿ ಅರ್ಥ ಆಯ್ತು? ಎಲ್ಲರೂ ಕೆಳಗೆ ಕಾಮೆಂಟ್ ನಲ್ಲಿ ಪ್ರೇರೇಪಿತ ಕ್ರಿಯೆ, ಪ್ರೇರೇಪಣೆಯಿಂದ ಬರುವಂತಹ ಕ್ರಿಯೆ, ಉತ್ತೇಜನದಿಂದ ಬರುವಂತಹ ಕ್ರಿಯೆ, ನಮ್ಮ ಒಳಗೆ ಉತ್ಸಾಹದಿಂದ ಬರುವಂತಹ ಕ್ರಿಯೆ, ಅದನ್ನ ಬಳಸ್ಕೊಂಡು ನಾವು 100 ಕೋಟಿ ಮಾಡೋಣ. ಎಲ್ಲರಿಗೂ ಇದು ಅರ್ಥ ಆಯ್ತು ಅಂದ್ಕೊಳ್ತೀನಿ. ಅರ್ಥ ಆಗಿದ್ರೆ 100% ನಿಮ್ಗೆ ಇದು ಅರ್ಥ ಆಗಿದ್ರೆ ಕೆಳಗೆ ಪ್ರೇರೇಪಿತ ಕ್ರಿಯೆ ಅಂತ ಟೈಪ್ ಮಾಡಿ. ಏನಿದು ಪ್ರೇರೇಪಿತ ಕ್ರಿಯೆ ಅಂದ್ರೆ? ಇನ್ಸ್ಪೈರ್ಡ್ ಆಕ್ಷನ್. ನಾವು ಕೆಲಸ ಮಾಡಲ್ಲ ಅಂತಲ್ಲ, ಸಿಕ್ಕಾಪಟ್ಟೆ ಕೆಲಸ ಮಾಡ್ತೀವಿ. 100 ಕೋಟಿಗೆ ಎಷ್ಟು ಕೆಲಸ ಮಾಡಬೇಕೋ ಅಷ್ಟು ಕೆಲಸ ಮಾಡ್ತೀವಿ. ಆದ್ರೆ ಅದು ಪ್ರೇರೇಪಣೆಯಿಂದ, ಒಳಗಿಂದ ಸ್ಪಷ್ಟನೆ ಸಿಕ್ಕಿ ನಾವು ಆ ಕೆಲಸವನ್ನ ಮಾಡಿದಾಗ ಅದನ್ನ ಕೆಲಸ ಮಾಡೋದು ಅನ್ನಲ್ಲ, ಮಜಾ ಮಾಡೋದು ಅಂತಾರೆ. ಮಜಾ ಮಾಡ್ಕೊಂಡೆ 100ಕ್ಕೆ 100 ತೆಗೆದ್ಬಿಟ್ಟಿಯಲ್ಲ ಗುರು ಅಂತ ನನ್ನ ಎಷ್ಟೊಂದು ಜನ ಕೇಳಿದ್ದಾರೆ. ಯಾಕಂದ್ರೆ ನಾನು ಸಿಕ್ಕಾಪಟ್ಟೆ ಚೆನ್ನಾಗಿ ಓದ್ತಾ ಇದ್ದೆ. ಸೊ ಎಷ್ಟೊಂದ್ ಸರಿ ನಾನು ಆಟ ಆಡ್ತಾ ಇರ್ತೀನಿ, ಡ್ಯಾನ್ಸ್ ಮಾಡ್ತಾ ಇದ್ದೆ, ಎಲ್ಲ ಮಾಡ್ಕೊಂಡೆ 100 ಔಟ್ ಆಫ್ 100 ಬಂದಾಗ ಈ ಮಾತನ್ನ ಹೇಳೋದು, ಮಜಾ ಮಾಡ್ಕೊಂಡೆ ನೀನು 100 ಔಟ್ ಆಫ್ 100 ತೆಗೆದ್ಬಿಟ್ಟಿಯಲ್ಲ ಗುರು ಅಂತ. ನೀವು 3 Idiots ಅಂತ ಒಂದು ಸಿನಿಮಾ ಇದ್ರೆ ಅದ್ರಲ್ಲಿ ಅಮೀರ್ ಖಾನು ಹಂಗೆ, ಅವನು ಟಾಪರ್ ಆಗ್ತಾನೆ, ಆದ್ರೆ ಯಾವಾಗ್ಲೂ ಮಜಾ ಮಾಡ್ತಾ ಇರೋ ತರ ಅನ್ಸುತ್ತೆ. ಅದನ್ನೇ ಪ್ರೇರೇಪಿತ ಕ್ರಿಯೆ ಅಂತ ಹೇಳ್ತೀವಿ. ಕೆಳಗೆ ಕಾಮೆಂಟ್ ಮಾಡಿ ಗೆಳೆಯರೆ. ಮುಂದಿನ ವಿಡಿಯೋನಲ್ಲಿ ಇನ್ನಷ್ಟು ಇದನ್ನ ಹೇಗೆ ಈ ಒಂದು ಸ್ಪಷ್ಟನೆಯನ್ನ ಪಡ್ಕೊಳ್ಳೋದು, ಹೇಗೆ ಈ ಒಂದು ಪ್ರಕ್ರಿಯೆಯನ್ನ ಶುರು ಮಾಡೋದು, ಈ ಒಂದು ಪಯಣವನ್ನ ಶುರು ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ. ಸೊ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಅಲ್ಲಿವರೆಗೂ ದಿಸ್ ಇಸ್ ಆರೆಂಜ್ ಕನ್ನಡಕ ವಿಹಾನ್ ಸೈನಿಂಗ್ ಆಫ್. ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.